ಫಸ್ಟ್ ಟೈಮ್ ಎಗಿರ್ತಾ ಇದೀವಿ. ಏನೋ ಎಂಜಾಯ್ ಮಾಡಕತ್ತಾನೆ ಅನ್ಕೊಂಡ್ರೆ ಕರ್ಕೊಂಬಂದಿಲ್ಲ ಎಗಿರಿಸ್ತಾವ್ರೆ. ಫಸ್ಟ್ ಫ್ಲೋರಿಂದ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಆಗಲ್ಲ, ಮಾಡಲೇಬೇಕಂತ ಪರಿಸ್ಥಿತಿ ದೇವ್ರ ಬರೋಕ್ಕೆ. ಮಾಸ್ತಿಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಿಜಕ್ಕೂ ಅನಿಲ್ ಮತ್ತು ಉದಯ್ ಪಾಲಿಗೆ ಜೀವನದ ಕ್ಲೈಮ್ಯಾಕ್ಸ್ ಆಗೋಯಿತು. ಈ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ತಿಗುಡಿ ಚಿತ್ರತಂಡದ ವಿರುದ್ಧ BWSSP ದೂರು ದಾಖಲಿಸಿದೆ. ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಾಸ್ತಿಗುಡಿ ಚಿತ್ರತಂಡದ ವಿರುದ್ಧ FIR ದಾಖಲಾಗಿದೆ. 100 ಮೀಟರ್ ಜಿಗಿತೇವಿ ಅಂತ ಅನುಮತಿಯನ್ನ ಚಿತ್ರತಂಡ ಪಡೆದಿರಲಿಲ್ಲ. ಕೇವಲ 40 ಮೀಟರ್ ಅಂತ ಚಿತ್ರತಂಡ ತಿಳಿಸಿತ್ತು. ನುರಿತ ಈಜುಗಾರರನ್ನ ಮಾತ್ರ ಧುಮುಕಿಸುವಂತೆ ಜಲಮಂಡಳಿ ಸೂಚಿಸಿತ್ತು. ಆದರೆ ಈ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿದ ತಂಡ ಈಗ 2 ಜೀವವನ್ನ ಬಲಿ ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ BWSSP ದೂರನ್ನ ಸಲ್ಲಿಸಿದ್ದು FIR ದಾಖಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಜಿಗಿತ ಆಗ್ತಾ ಇದೆ ಅಂತ ಅನ್ನೋದನ್ನ. ಇದು 100 ಮೀಟರ್ ಎತ್ತರದಿಂದ ಈ ರೀತಿಯಲ್ಲಿ ಜಿಗಿತಾರೆ, ಈ ರೀತಿಯಾದಂತಹ ಚಿತ್ರೀಕರಣ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ BWSSPಗೆ ಕೊಟ್ಟಿರಲಿಲ್ಲ ಚಿತ್ರತಂಡ. ಅನುಮತಿಯನ್ನ ಪಡೆದಿರಲಿಲ್ಲ. ಕೇವಲ 40 ಮೀಟರ್ ಅಂತ ಚಿತ್ರತಂಡ ತಿಳಿಸಿತ್ತು. ಹೀಗಾಗಿ BWSSPಯ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿದೆ. ಈ ಹಿನ್ನೆಲೆಯಲ್ಲಿ BWSSP ಈಗ ದೂರನ್ನ ದಾಖಲಿಸಿದ್ದು ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. FIR ಚಿತ್ರತಂಡದ ವಿರುದ್ಧ ದಾಖಲಾಗಿರುವಂಥದ್ದು. ಈ ಕುರಿತು ಇನ್ನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನಮ್ಮೊಂದಿಗೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ದೂರಿನ ಮೇಲೆ ದೂರು ದಾಖಲಾಗ್ತಾ ಇದೆ. ಯಾಕಂದ್ರೆ ಈ ಘಟನೆ ಇರುವಂತದ್ದೇ ಹಾಗೆ ಚಿತ್ರತಂಡದ ನಿರ್ಲಕ್ಷ್ಯ, ಎಲ್ಲ ನಿಯಮಗಳನ್ನ ಗಾಳಿಗೆ ತೂರೋದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಈಗ BWSSP ಕಡೆಯಿಂದ ಯಾವ ರೀತಿಯಾದಂತಹ ದೂರು ದಾಖಲಾಗಿದೆ, FIR ನಲ್ಲಿ ಏನಿದೆ ಅನ್ನೋದು? ಎಸ್ ಪ್ರತಿಮಾ, ಸಂಪೂರ್ಣವಾಗಿ ಇಡೀ ಚಿತ್ರತಂಡದ ವಿರುದ್ಧ ಒಂದು ದೂರನ್ನು ದಾಖಲಾಗಿರುವಂಥದ್ದು. ಒಂದು ನಿರ್ದೇಶಕ, ಸಾಹಸ ನಿರ್ದೇಶಕ ಮತ್ತು ನಿರ್ಮಾಪಕ ಸೇರಿದಂತೆ ಒಂದು ನಟ ದುನಿಯಾ ವಿಜಯ್ ಅವರ ಮೇಲೆ ಕೂಡ ಒಂದು FIR ಅನ್ನು ದಾಖಲಾಗಿರುವಂಥದ್ದು. ಈಗಾಗಲೇ ಏನು ನಾವು ಕೊಟ್ಟಿರುವಂಥದ್ದು 40 ರಿಂದ 45 ಅಡಿಯವರೆಗೂ ಮಾತ್ರ ನಾವು ಒಂದು ನೀರಿಗೆ ಇಳಿಯೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ವಿ. ಆದರೆ ಆ ಒಂದು ಉಲ್ಲಂಘನೆಯನ್ನು, ಒಂದು ನಿಯಮವನ್ನು ಉಲ್ಲಂಘಿಸಿ ಅವರು 100 ಮೀಟರ್ವರೆಗೂ ಕೂಡ ಒಂದು ಧುಮುಕಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಒಂದು ಸಂಪೂರ್ಣವಾಗಿ ಒಂದು ನಿರ್ಲಕ್ಷ್ಯವನ್ನು ಮಾಡಿದ್ದಾರೆ. ನಮ್ಮ ಒಂದು ಏನೇನು ನಿಯಮಗಳಿದೆ ಅದೆಲ್ಲವನ್ನು ಕೂಡ ಅವರು ಗಾಳಿ ತೂರಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ BWSSP ಅವರು ಒಂದು ದೂರನ್ನು ಕೂಡ ದಾಖಲು ಮಾಡಲಿರುವಂಥದ್ದು. ಈಗಾಗಲೇ ಏನು FIR ಕೂಡ ನಿನ್ನೆ ರಾತ್ರಿ ಒಂದು ತಯಾರಾಗಿರುವಂಥದ್ದು. ಈಗಾಗಲೇ ಈ ನಿಟ್ಟಿನಲ್ಲಿ ಶವ ಸಿಕ್ಕಿದ ಬಳಿಕವಷ್ಟೇ ಅದನ್ನು ಒಂದು ತನಿಖೆಯನ್ನು ಮುಂದುವರಿಸುವಂತಹ ಒಂದು ಕಾರ್ಯ ಕೂಡ ನಡೀತಾ ಇದೆ. ಈಗಾಗಲೇ ಏನು ರೆಸ್ಕ್ಯೂ ಒಂದು ಕಾರ್ಯಾಚರಣೆ ಕೂಡ ಇವಾಗ ಮುಂದುವರೆದಿದೆ ಅಂತ ಹೇಳ್ಬೋದು. ಇಬ್ಬರ ಮೃತದೇಹವನ್ನು ನಿನ್ನೆ ತಡರಾತ್ರಿಯವರೆಗೂ ಕೂಡ ಹುಡುಕಲಾಯಿತು. ಆದರೆ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನ ಕೂಡ ಆಗಲಿಲ್ಲ. ಈಗಾಗಲೇ ನೀವು ನೋಡ್ತಾ ಇರ್ಬೋದು ರೆಸ್ಕ್ಯೂ ಕಾರ್ಯ ಈಗ ಮುಂದುವರೆದಿರುವಂಥದ್ದು. ಸ್ವತಃ ದುನಿಯಾ ವಿಜಯ್ ಅವರೇ ಇಲ್ಲಿ ರೆಸ್ಕ್ಯೂ ಅವರ ಒಂದು ಸಿಬ್ಬಂದಿಯ ಜೊತೆ ಒಂದು ಹುಡುಕಾಟದಲ್ಲಿ ತೊಡಗಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಏನು ಬೋಟ್ಗಳ NDRF ಬೋಟ್ಗಳೇನಿದ್ದಾರೆ ಆ ಒಂದು ಸಿಬ್ಬಂದಿಗಳ ಮುಖಾಂತರ ಒಂದು ರೆಸ್ಕ್ಯೂ ಕಾರ್ಯ ಮುಂದುವರಿಸ್ತಾ ಇರುವಂಥದ್ದು. ಈಗಾಗಲೇ ಏನು ಸ್ಥಳದಲ್ಲಿ ನಿನ್ನೆ ಎಲ್ಲಿ ಹುಡುಕಿದ್ರು ಆ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಮೃತದೇಹಗಳು ಸಿಕ್ಕಿಲ್ಲ ಕಾರಣದಿಂದಾಗಿ ಈಗ ಒಂದು ಪ್ಯಾರಲಲ್ ಪಕ್ಕದಲ್ಲಿದ್ದಂತಹ ಕೆಲವೊಂದು ಪ್ರದೇಶಗಳಲ್ಲಿ ನೀರಿನ ಇದರಲ್ಲಿ ಒಂದು ಹುಡುಕ್ತಾ ಇರುವಂಥದ್ದು. ಈಗಾಗಲೇ ಏನು ಸ್ಥಳದಲ್ಲಿ ಏನು ದುನಿಯಾ ವಿಜಯ್ ಅವರು ಇದ್ದ ಕಾರಣದಿಂದಾಗಿ ಅವರನ್ನು ಕೂಡ ಒಂದು ರೆಸ್ಕ್ಯೂ ಒಂದು ಲೈಫ್ ಜಾಕೆಟನ್ನು ಹಾಕಿಸಿ ಅವರಿಗೆ ಒಂದು ಕರೆದುಕೊಂಡು ಹೋಗ್ತಿರುವಂತಹ ದೃಶ್ಯವನ್ನು ಕೂಡ ಇವಾಗ ನೀವು ನೋಡ್ತಾ ಇರ್ಬೋದು. ಸದ್ಯಕ್ಕೆ ರೆಸ್ಕ್ಯೂ ಕಾರ್ಯ ಕೂಡ ಇವಾಗ ಏನು ರಕ್ಷಣಾ ಸಿಬ್ಬಂದಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇವಾಗ ಒಂದು ಶವದ ಹುಡುಕಾಟಕ್ಕಾಗಿ ಇವಾಗ ಹೊರಟಿರುವಂಥದ್ದು. ಮತ್ತು
ಈಗಾಗಲೇ ಏನು 7 ಗಂಟೆಗೆ ಶುರು ಆಗಬೇಕಾಗಿದ್ದಂತಹ ಈ ಒಂದು ರಕ್ಷಣಾ ಕಾರ್ಯ ಕೆಲವೊಂದು ಎಕ್ವಿಪ್ಮೆಂಟ್ಸ್ಗೋಸ್ಕರ ಒಂದು ಸ್ವಲ್ಪ ಮಟ್ಟಿಗೆ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಆದರೆ 8 ಗಂಟೆಗೆ ಸರಿಯಾಗಿ 8 ಗಂಟೆಯ ಸಮಯದಲ್ಲಿ ಈ ಒಂದು ರಕ್ಷಣಾ ಕಾರ್ಯ ಏನು ಶವಗಳ ಹುಡುಕಾಟವನ್ನು ಇವಾಗ ಮುಂದುವರಿಸ್ತಾ ಇರುವಂಥದ್ದು. ಈಗಾಗಲೇ ಏನು ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ದೂರು ಕೂಡ ಏನು ದಾಖಲಾಗಿದೆ. ಈ ದೂರಲ್ಲೂ ಕೂಡ ಇವಾಗ ಶವಗಳು ಇಲ್ಲಿದ್ದಂತಹ ಶವಗಳ ಸಿಕ್ಕಿದ ಬಳಿಕವಷ್ಟೇ ಮಿಕ್ಕಿದ ಮುಂದಿನ ಒಂದು ತನಿಖೆಯನ್ನು ಮುಂದುವರಿಸ್ತಾ ಇರುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಸದ್ಯದ ಮಟ್ಟಿಗೆ ನಿನ್ನೆಯಷ್ಟೇ ಒಂದು ಏನು FIR ಏನಾಗಿದೆ, ಈ ನಿಟ್ಟಿನಲ್ಲಿ ಒಂದು ಸಂಬಂಧಪಟ್ಟಂತಹ ಇಲ್ಲಿ ಯಾರ್ಯಾರಿದ್ರು ಮತ್ತು ಎಷ್ಟು ಜನ ಇದ್ರು ಎಲ್ಲರನ್ನೂ ಕೂಡ ಒಂದು ವಿಚಾರಣೆಗೊಳಪಡಿಸಿದ ಮತ್ತು ಸ್ಥಳದಲ್ಲಿ ಏನಾಯಿತು ಅನ್ನುವಂತಹ ಒಂದು ಸಮಗ್ರವಾದಂತಹ ಒಂದು ಮಾಹಿತಿಯನ್ನು ಕೂಡ ಇವಾಗ ಕಲೆ ಹಾಕಿದ ಬಳಿಕ ಅಷ್ಟೇ ತನಿಖೆಯನ್ನು ಮುಂದುವರಿಸಬೇಕಾದ್ರೆ ಅದಕ್ಕೆಲ್ಲದಕ್ಕಿಂತ ಮುಂಚೆ ಇಲ್ಲಿ ಬಿದ್ದಂತಹ 2 ಕಳ್ಳನಟರ ಒಂದು ಶವವನ್ನು, ಒಂದು ಬಾಡಿಯನ್ನು ಇವಾಗ ರೆಸ್ಕ್ಯೂ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಕಲ NDRF ತಂಡ ಆಗಲಿ ಮತ್ತು ರಾಜ್ಯ ವಿಪತ್ತು ದಳ ಆಗಲಿ ಎಲ್ಲವೂ ಕೂಡ ಇವಾಗ ಶ್ರಮ ವಹಿಸ್ತಾ ಇರುವಂಥದ್ದು. ಪ್ರತಿಮಾ. ಅಭಿಷೇಕ್, ಪ್ರಮುಖವಾಗಿ ನಾವು FIR ವಿಚಾರಕ್ಕೆ ಮತ್ತೆ ಬರೋದಾದರೆ ಅಲ್ಲಿ ಅವ್ರು ಹೇಳುವ ಪ್ರಕಾರ 100 ಮೀಟರ್ ಎತ್ತರದಿಂದ ಜಿಗಿತಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ ಅಂತ. ಅಂದರೆ ಹೆಲಿಕಾಪ್ಟರ್ ಬಳಸ್ತಾರೆ, ಈ ಒಂದು ಜಲಾಶಯದಲ್ಲಿ ಜಿಗಿತದ ಒಂದು ದೃಶ್ಯವನ್ನ ಚಿತ್ರೀಕರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತ? ಅದಕ್ಕಾದ್ರೂ ಹೇಗೆ ಪರ್ಮಿಷನ್ ಕೊಟ್ಟರು ಅಂತ? ಎಸ್ ಪ್ರತಿಮಾ, ಅದೆಲ್ಲವನ್ನು ಕೂಡ ಇವರು ಒಂದು ಲಿಖಿತವಾಗಿ ಒಂದು ಅನುಮತಿ ಪಡೆಯುವಾಗಲೇ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಈ ರೀತಿಯಾಗಿ ಹೆಲಿಕಾಪ್ಟರ್ನ ಯೂಸ್ ಮಾಡ್ತಾ ಇದ್ವಿ ಮತ್ತು ಅಲ್ಲಿಂದ ಏನು ಇಲ್ಲಿಂದ ಇಲ್ಲಿಯವರೆಗೂ ನಾವು ಒಂದು ಶೂಟನ್ನು ಮಾಡ್ತೀವಿ, ಇಲ್ಲಿವರೆಗೂ ನೀರಿಗೆ ಇಳಿತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದರೆ ಇದೆಲ್ಲವನ್ನು ಕೂಡ ಅವರ ಬಳಿಯೂ ಕೂಡ BW SSB ಏನಿದ್ದಾರೆ ಅವರ ಅಧಿಕಾರಿಗಳ ಬಳಿಯೂ ಕೂಡ ಒಂದು ಪತ್ರಗಳು ಕೂಡ ಇರುವಂಥದ್ದು. ಈಗಾಗಲೇ ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಕೊಟ್ಟಿರುವಂತಹ ನಿಬಂಧನೆಗಳೇನಿದೆ ಅದೆಲ್ಲವನ್ನು ಕೂಡ ಗಾಳಿಗೆ ತೂರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಚಿತ್ರದಲ್ಲೂ ಕೂಡ ಗೊತ್ತಾಗುತ್ತೆ ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳು ಕೂಡ ಇದೆ. ನಿಟ್ಟಿನಲ್ಲಿ ಅವರು ನಮ್ಮ ಒಂದು ನಿಯಮವನ್ನು ಏನು ಗಾಳಿಗೆ ತೂರಿದ್ದಾರೆ, ಈ ನಿಟ್ಟಿನಲ್ಲಿ ತಾವರೆಕೆರೆ ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು, ದೂರನ್ನು ಕೊಟ್ಟಿರುವಂಥದ್ದು. ಯಾವುದೇ ರೀತಿಯಾಗಿ ನಾವು 40 ಮೀಟರ್ ವರೆಗೂ ಮಾತ್ರ ನಾವು ಒಂದು ನೀರಕ್ಕೆ ಇಳಿಯೋದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ವಿ. ಆದರೆ 100 ಮೀಟರ್ವರೆಗೂ ನಾವು ಯಾವುದೇ ರೀತಿಯಾದ ಕಾರಣದಿಂದಾಗಿ ಕೊಟ್ಟಿಲ್ಲ. ಮತ್ತು ಈ ಒಂದು ಪ್ರದೇಶ ಏನಿದೆ, ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಸ್ಥಳದಲ್ಲಿ ಅತಿಯಾಗಿ ಏನು ಅಪಾಯಕಾರಿ ಏನಿದೆ ಭಾಗ ಏನಿದೆ, ಆ ಅಪಾಯಕಾರಿ ಭಾಗದಲ್ಲಿ ಇಳಿಯುವಂತಹ ಯಾವುದೇ ರೀತಿಯಾದಂತಹ ಒಂದು ಪರ್ಮಿಷನ್ ಕೂಡ ಕೊಟ್ಟಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿರುವಂಥದ್ದು. ಈಗಾಗಲೇ ಏನು ಇಡೀ ಚಿತ್ರತಂಡದ ವಿರುದ್ಧ ಒಂದು FIR ಅನ್ನು ದಾಖಲಾಗಿರುವಂಥದ್ದು. ಎಲ್ಲರೂ ಕೂಡ ಅಕ್ಯೂಸ್ಗಳು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಒಂದು ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರತಿಮಾ. ಅಭಿಷೇಕ್, ಹಾಗೇನೆ ಪ್ರಮುಖವಾಗಿ ಆ ಚಿತ್ರೀಕರಣ ನಡೆಯುವಂತಹ ವೇಳೆಯಲ್ಲಿ ಒಬ್ಬ ಅಧಿಕಾರಿ ಅಲ್ಲಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಆ ಅಧಿಕಾರಿ ಇದ್ರು, ಆದರೆ ಅವರು ಹೊರಟ ಬಳಿಕ ಈ ಶೂಟಿಂಗ್ ಆರಂಭ ಆಯಿತು ಅನ್ನೋದು, ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದಾ? ಎಸ್ ಪ್ರತಿಮಾ, ಈಗಾಗಲೇ ಏನು ಒಂದು ಪರ್ಮಿಷನ್ ಕೊಟ್ಟ ಬಳಿಕ, ಒಂದು ಪ್ರದೇಶದಲ್ಲಿ ಪರ್ಮಿಷನ್ ಕೊಟ್ಟ ಬಳಿಕ ಆ ಒಂದು ಡಿಪಾರ್ಟ್ಮೆಂಟ್ನ ಸಿಬ್ಬಂದಿಗಳು ಏನಿದ್ದಾರೆ ಅವರು ಇಲ್ಲಿ ಇರಲೇಬೇಕಾಗತ್ತೆ. ಈ ಒಂದು ಚಿತ್ರತಂಡ ಪ್ಯಾಕಪ್ ಆಗೋವರೆಗೂ ಕೂಡ ಅಧಿಕಾರಿಗಳು ಇಲ್ಲೇ ಇರಲೇಬೇಕಾಗತ್ತೆ. ಆದರೆ ನಿನ್ನೆ ಒಂದು ಅಧಿಕಾರಿ ಏನಿದ್ದಾರೆ ಅವರು ಕೂಡ ಇಲ್ಲಿ ಚಿತ್ರೀಕರಣ ಮುಗಿತು ಅನ್ನೋ ಕಾರಣದಿಂದಾಗಿ ಇಲ್ಲಿಂದ ಹೊರಟಿರುವಂಥದ್ದು. ಇದೇ ಸಂದರ್ಭವನ್ನು ಬಳಸಿ ಅವರು ಮುಂದೆ ಒಂದು ಚಿತ್ರೀಕರಣ ಪ್ಯಾಕಪ್ ಆಗಿದೆ ಅನ್ನುವಂತಹ ಒಂದು ಮಾತನ್ನು ಹೇಳಿದ ಬಳಿಕವಷ್ಟೇ ಅವರು ಕೂಡ ಹೋಗಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅದಾದ ಬಳಿಕ ಪ್ಯಾಕಪ್ ಆದ ಬಳಿಕವೂ ಕೂಡ ಒಂದು ಟ್ರೈ ಅನ್ನುವ ರೀತಿಯಲ್ಲಿ ಅವರು ಈ ರೀತಿಯಾದಂತಹ ಒಂದು ಸ್ಟಂಟ್ಗಳನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಈ ಸ್ಟಂಟ್ಗೆ ಈಗಾಗಲೇ ಏನು ಒಂದು ಪೂರ್ವ ಅನುಮತಿಯೂ ಕೂಡ ಇಲ್ಲದೆ ಅವರ ಒಂದು ಗಮನಕ್ಕೆ ಬಾರದ ರೀತಿಯಲ್ಲಿ ಈ ರೀತಿಯಾಗಿ ಸ್ಟಂಟ್ಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಅಧಿಕಾರಿಗಳ ಒಂದು ಆರೋಪ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ತನಿಖೆ ಕೂಡ ಮುಂದುವರಿತಾ ಇದೆ. ಪ್ಯಾಕಪ್ ಆದರೂ ಕೂಡ ಯಾಕೆ ನೀವು ಶೂಟ್ಗಳನ್ನು ಮಾಡಿದ್ದೀರಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ತನಿಖೆ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಏನು ದೂರುಗಳ ಮೇಲೆ ದೂರುಗಳು ಏನು ರಿಜಿಸ್ಟರ್ ಆಗ್ತಾ ಇದೆ, ಎಲ್ಲವನ್ನು ಕೂಡ ಒಂದು ಪ್ರೋಸೆಸ್ ಆಗೋದಕ್ಕೆ ಈ ಶವಗಳು ಸಿಗಲೇಬೇಕಾಗುತ್ತೆ. ಶವಗಳ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ಆಗಿರೋದ್ರಿಂದ, ಎಲ್ಲರೂ ಕೂಡ ತೊಡಗಿಸಿಕೊಂಡಿರೋದ್ರಿಂದ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಮುಂದುವರಿದಂತಹ ಒಂದು ತನಿಖೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಸದ್ಯದ ಮಟ್ಟಿಗೆ ಅವರಿಬ್ಬರ ಒಂದು ಶವಗಳಿಗಾಗಿ ಒಂದು ಹುಡುಕಾಟ ನಡೀತಾ ಇರುವಂಥದ್ದು. ಪ್ರತಿಮಾ. ಈಗ ಕಾರ್ಯಾಚರಣೆ ಹೇಗೆ ಸಾಗ್ತಿದೆ ಅಂದರೆ ಎಷ್ಟು ತಂಡವನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ರೋಬೋ ಮಂಜೇಗೌಡರು ಕೂಡ ಅವರ ಸಹಾಯವನ್ನು ಪಡೆದುಕೊಳ್ತಾ ಇರುವಂಥದ್ದು, ಹಾಗಾಗಿ ಹೇಗೆ ಸಾಗ್ತಾ ಇದೆ ಅನ್ನೋದು?
ಎಸ್ ಪ್ರತಿಮಾ, ಈಗಾಗಲೇ ಏನು ರೋಬೋ ಮಂಜೇಗೌಡರು ಕೂಡ ಇಲ್ಲಿ ಬಂದಿರುವಂಥದ್ದು. ಪೊಲೀಸರು ಅನುಮತಿ ಕೊಟ್ಟರೆ ನಾವು ಇಲ್ಲಿ ಒಂದು ರೆಸ್ಕ್ಯೂ ಇದು ಒಂದು ಕ್ಯಾಮ್ರಾವನ್ನು ನೀರಿಗೆ ಇಳಿಬಿಟ್ಟು ಅಲ್ಲಿ ಒಂದು ಸರ್ಚಿಂಗ್ ಆಪರೇಷನ್ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಒಂದು ಅವರ ಒಂದು ಕ್ಯಾಮ್ರಾ ಏನಿದೆ 150 ಅಡಿಯವರೆಗೂ ಕೂಡ ಒಂದು ಸರ್ಚಿಂಗನ್ನು ಮಾಡುತ್ತೆ. ಆ 150 ಅಡಿ ಸರ್ಚಿಂಗಲ್ಲಿ ಇಲ್ಲಿ ಬಿದ್ದಂತಹ ಪ್ರದೇಶ, ಘಟನೆ ನಡೆದಂತಹ ಪ್ರದೇಶ ಏನಿದೆ ಅದು ಕೇವಲ 80 ಅಡಿ ಇದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಪಡ್ತೀವಿ, ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀವಿ. ಆದರೆ ನೀರು ಒಂದು ಗ್ರೀನಿಶ್ ಇರೋ ಕಾರಣದಿಂದಾಗಿ ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ ಅಂದರೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವರಿಗೆ ಒಂದು ಅನುಮತಿಯನ್ನು ಕೊಡ್ತಾ ಇರುವಂಥದ್ದು. ಈಗಾಗಲೇ ಏನು NDRF ತಂಡ ಏನಿದೆ ಮತ್ತು ರಾಜ್ಯ ವಿಪತ್ತು ದಳ ಏನಿದೆ ಅದೆಲ್ಲವನ್ನು ಕೂಡ ಒಂದು ಸಪ್ರೇಟ್ ಆಗಿ ಟೀಮನ್ನು ಮಾಡಿಕೊಂಡು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಏನಿದೆ ನೀರಿನ ಪ್ರದೇಶದಲ್ಲಿ ಅಲ್ಲೊಂದು ರೆಸ್ಕ್ಯೂ ತಂಡ ಏನು ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹುಡುಕಾಟ ಒಂದು ಕೆರೆಯ ಮಧ್ಯದಲ್ಲಿ, ಒಂದು ಜಲಾಶಯದ ಮಧ್ಯದಲ್ಲಿ ಒಂದು ಹುಡುಕಾಟ ನಡೆಸುತ್ತಿರುವಂತಹ ಒಂದು ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಯಾವುದೇ ರೀತಿಯಾದಂತಹ 2 ಬೋಟ್ಗಳಲ್ಲಿ 2 ತಂಡಗಳನ್ನಾಗಿ ವಿಭಜನೆ ಮಾಡಿ ಅಲ್ಲಿ ಒಂದು ರೆಸ್ಕ್ಯೂ ಕಾರ್ಯವನ್ನು ಮುಂದುವರಿಸ್ತಾ ಇರುವಂಥದ್ದು. ಸದ್ಯಕ್ಕೆ ಸ್ಥಳ ಏನಿದೆ, ಬಿದ್ದಂತಹ ಸ್ಥಳ ಏನಿದೆ, ಇಲ್ಲಿಂದ ಸುಮಾರು ಒಂದು 100 ಮೀಟರ್ವರೆಗೂ ಕೂಡ ದೂರ ಇರುವಂಥದ್ದು. ಈಗಾಗಲೇ ಏನು ದುನಿಯಾ ವಿಜಯ್ ಅವರ ಹತ್ರ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅವರಿಂದ ಒಂದು ಎಲ್ಲಿ ಬಿದ್ದ ಸ್ಥಳ ಎಲ್ಲಿ, ಎಕ್ಸಾಕ್ಟ್ ಆಗಿ ಪ್ಲೇಸ್ ಎಲ್ಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಕೊಡ್ತಾ ಇರುವಂಥದ್ದು. ಈಗಾಗಲೇ ಏನು ಅವರಿಂದ ಒಂದು ಮಾಹಿತಿಯನ್ನು ಪಡೆದುಕೊಂಡಂತಹ ತಂಡ ಏನಿದೆ ಆ ಒಂದು ಸ್ಟಿಲ್ ಸರ್ಚಿಂಗ್ ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು. ಅದೇ ಸ್ಥಳದಲ್ಲಿ ಅವರು ಬಿದ್ದಿದ್ದಾರೆ, ಅವರು ನಿನ್ನೆ ಆಗಿದ್ದಂತಹ ಘಟನೆ ಅಲ್ಲೇ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿ ಸ್ವತಃ ವಿಜಯ್ ಅವರ ಒಂದು ಇದರಲ್ಲಿ ಮಾಹಿತಿಯ ಮೇರೆಗೆ ಒಂದು ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಪ್ರತಿಭಾ.